ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊರತೆ, ತುರ್ತು ಸೇವೆ ಇಲ್ಲದೆ ಪರದಾಡುತ್ತಿರುವ ಜನ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ಅಂತ ಬರುವ ಜನರ ಪಾಡು ಕೇಳೋರೇ ಇಲ್ಲ. ಯಲ್ದೂರು ಸುತ್ತಮುತ್ತಲಿನ ಭಾಗದ ಜನರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಮೀಪದ ಆಸ್ಪತ್ರೆಗೆ ರವಾನಿಸೋಕೆ ಆಂಬ್ಯುಲೆನ್ಸ್ಗಾಗಿ ಗಂಟೆಗಟ್ಟಲೆ ಕಾಯಬೇಕು. ಇನ್ನು ಈ ಬಗ್ಗೆ ಸಾರ್ವಜನಿಕರು ಅದೆಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡ್ರು ಇತ್ತ ಗಮನ ಹರಿಸೋದು ಬಿಡಿ, ಕ್ಯಾರೆ ಅಂತ ಇಲ್ಲ. ನಾನು ಒಂದು ಹ್ಯಾಂಡಿಕ್ಯಾಪ್ಟ್, ಅಕಸ್ಮಾತ್ ನಾನು ಇವಾಗ ಎಮರ್ಜೆನ್ಸಿ ನಂಗೇನೋ ಪ್ರಾಬ್ಲಮ್ ಆಗುತ್ತೆ, ಆಂಬುಲೆನ್ಸ್ ಕರೆ ಮಾಡಿದ್ರು ಬರಲ್ಲ, 2 ಅವರ್ ಆದ್ರೂ ಬರಲ್ಲ. ಅಲ್ಲಿದ್ದೀವಿ ಸರ್, ಗೌನ್ಪಲ್ಲಿದ್ದೀವಿ, ರಾಯಲ್ಪಾಡಲ್ಲಿದ್ದೀವಿ ಅಂತ ಹೇಳ್ತಾರೆ. ನಿನ್ನೆ ಸಾಯಂಕಾಲ 6 ಗಂಟೆಯಲ್ಲಿ ಅಮೂಲ್ಯವಾದ ಜೀವ ಒಂದು ಹೋಗಿದೆ ಆಂಬುಲೆನ್ಸ್ ಇದ್ದ ಕಾರಣದಿಂದ. ನಮ್ಮ ಆರೋಗ್ಯ ಸಚಿವರಾದಂಥ UT ಖಾದರ್ ಅವರು ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಯಾವುದೇ ಅಪಘಾತ ಆದ ಸ್ಥಳದಲ್ಲೇ ಆಗಲಿ, ಯಾವುದೇ ಒಂದು ಇದಕ್ಕೆ ತೊಂದರೆ ಆದ ತಕ್ಷಣ ಆಂಬುಲೆನ್ಸ್ 10 ನಿಮಿಷದಲ್ಲಿ ಬರಬೇಕು, ಅದಕ್ಕೆ ದಂಡ ಹಾಕ್ತೀವಿ, ಅದೇ ರೀತಿ ಅದೆಲ್ಲ ಹೇಳಿದ್ದಾರೆ. ಆದರೆ ಇಲ್ಲಿ ಆಂಬುಲೆನ್ಸ್ ಇಲ್ಲದೆ ಇರೋದ್ರಲ್ಲಿ ಆ ಒಂದು ಸರಿಯಾಗಿ ಕಾರ್ಯನಿರತವಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಸುಮಾರು ದಿನಗಳಿಂದ ಆಂಬುಲೆನ್ಸ್ ಬೇಡಿಕೆ ಇಕ್ಕಿದ್ದೀವಿ. ಅದನ್ನು ತಾವು ಸರ್ಕಾರದಿಂದ ಯಾವುದೂ ಅಧಿಕೃತ ಮಾಹಿತಿ ನಮ್ಗೆ ಬಂದಿಲ್ಲ. ದಯವಿಟ್ಟು ನಮ್ಗೆ ಆಂಬ್ಯುಲೆನ್ಸ್ ಸೇವೆಯನ್ನು ಕಳಿಸಬೇಕಂತ ತಮ್ಮಲ್ಲಿ ಮನವಿ. ಆಂಬ್ಯುಲೆನ್ಸ್ ಅನ್ನೋದು ಕೇವಲ ಒಂದು ವಾಹನ ಅಲ್ಲ, ಅದು ಜೀವ ಉಳಿಸುವ ಸೇವೆ. ಸಮಯಕ್ಕೆ ಚಿಕಿತ್ಸೆ ಸಿಕ್ಕಿದರೆ ಅನೇಕ ಜೀವಗಳನ್ನು ಉಳಿಸಬಹುದು. ಆದರೆ ಇಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಜನರು ಅನಗತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಪ್ರಾಥಮಿಕ ಆರೋಗ್ಯ ಯಲ್ದೂರು ಹೋಬಳಿ ಕೇಂದ್ರವಾಗಿದ್ದು ಇದು 24/7 ಅಂದರೆ 24 ಗಂಟೆ ವ್ಯವಸ್ಥೆ ಇದೆ ಇದರಲ್ಲಿ. ಆದರೆ ಇಲ್ಲಿ ಆಸ್ಪತ್ರೆ ಆಗಿದ್ದು ಇಲ್ಲಿ ಯಾವುದೇ ಆಂಬುಲೆನ್ಸ್ ವ್ಯವಸ್ಥೆ ಇರುವುದಿಲ್ಲ. ಇದು ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು ಹೆದ್ದಾರಿ ಹಾದು ಹೋಗುತ್ತಿದ್ದ ಪಕ್ಕದಲ್ಲಿದ್ದು ಯಲ್ದೂರು ಮತ್ತು ಸುತ್ತಮುತ್ತಲಿನ ಹಳ್ಳಿಗಳು ತುರ್ತು ಸ್ಥಿತಿಯಲ್ಲಿ ಯಾವುದೇ ಆಂಬುಲೆನ್ಸ್ ಲಭ್ಯವಿರುವುದಿಲ್ಲ. ಏಕೆಂದರೆ ಶ್ರೀನಿವಾಸಪುರ ಹಾಗೂ ಮುಳಬಾಗಿಲು 2 ತಾಲೂಕು ಕೇಂದ್ರಗಳಾಗಿದ್ದು ಅಲ್ಲಿನ ಆಂಬುಲೆನ್ಸ್ಗಳು ಕಾರ್ಯನಿರತವಾಗಿರುತ್ತದೆ. ಇಲ್ಲಿನ ಸಾರ್ವಜನಿಕರಿಗೆ ತುರ್ತು ಸ್ಥಿತಿಯಲ್ಲಿ ಯಾವುದೇ ಆಂಬುಲೆನ್ಸ್ ವ್ಯವಸ್ಥೆ ಇರುವುದಿಲ್ಲ. ಶಾಸಕರಿಗೆ, ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ನಮ್ಮ ಸ್ನೇಹಿತರು, ಊರಿನ ಹಿರಿಯ ನಾಗರಿಕರು, ಈ ಸಿಬ್ಬಂದಿ ವರ್ಗದವರಿಂದ ಎಲ್ಲರ ಮುಖಾಂತರನೂ ಸಾಕಷ್ಟು ಬಾರಿ ಮಾಧ್ಯಮ ಮುಖಾಂತರ ಸಾಕಷ್ಟು ಮುಖಾಂತರ ಮನವಿ ಮಾಡಿದರೂ ಸಹ ಯಾವುದೇ ಅನುಕೂಲವಾಗುತ್ತಿಲ್ಲ. ದಯವಿಟ್ಟು ಇದನ್ನು ಅಧಿಕಾರಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ಯಲ್ದೂರಿಗೆ ಶಾಶ್ವತವಾದಂಥ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ರೆ ಹಲವಾರು ಜನರಿಗೆ ಅನುಕೂಲವಾಗುತ್ತದೆ. ಮಾನ್ಯ ಜಿಲ್ಲಾ ಆರೋಗ್ಯಾಧಿಕಾರಿಗಳೇ, ಯಲ್ದೂರು ಭಾಗದ ಜನರ ಸಮಸ್ಯೆಯನ್ನ ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ.